ಬೆಂಗಳೂರಿನ ಚಳಿ ತಂಡಿಗಾಳಿಯ ಹೊಡೆತಕ್ಕೆ ಸಿಟಿ ಮಂದಿ ಗಡಗಡ ಅಂತಿದ್ದಾರೆ. ಡಿಸೆಂಬರ್ ಜನವರಿಯಲ್ಲಿ ಇನ್ನೂ ಚಳಿ ಹೆಚ್ಚಾಗೋ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಸಿಟಿ ಮಂದಿ ಸ್ವೆಟರ್ ಜರ್ಕಿನ್ ಮೊರೆ ಹೋಗ್ತಿದ್ದಾರೆ. ಚುಮು ಚುಮು ಚಳಿ, ಥಂಡಿ ಥಂಡಿ ಗಾಳಿ, ನಗರಕ್ಕೆ ಮಂಜಿನ ಹೊದಿಕೆ ಬಿದ್ದಂತೆ ಕಾಣ್ತಿದೆ. ವಿಮಾನಗಳಿಗೂ ಹಿಮ ಅಡ್ಡಿಯಾಗ್ತಿದೆ. ಸ್ವೆಟರ್, ಜರ್ಕಿನ್, ಮಂಕಿ ಟೋಪಿ ಮೊರೆ ಹೋಗಿರುವ ಸಿಟಿ ಮಂದಿ ಚಳಿದಾಳಿಗೆ ನಡುಗ್ತಿದ್ದಾರೆ. ಹೌದು, ನವೆಂಬರ್ ಆರಂಭದಲ್ಲಿಯೇ ಚಳಿ ಹೆಚ್ಚಾಗಿದ್ದು ಸಿಲಿಕಾನ್ ಸಿಟಿ ಊಟಿಯಂತೆ ಬದಲಾಗಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಚಳಿ ಪ್ರಮಾಣ ಹೆಚ್ಚಾಗ್ತಿತ್ತು. ಆದ್ರೀಗ 2 ವಾರ ಮುಂಚೆಯೇ ನಗರದಲ್ಲಿ ವಾತಾವರಣ ಫುಲ್ ಥಂಡಿಯಾಗಿದೆ. ಈ ಬಾರಿ ಮಳೆ ಹೆಚ್ಚಾಗಿದ್ರಿಂದ ಹವಾಮಾನ ಪರಿಸ್ಥಿತಿ ಬದಲಾಗಿದೆ. ಮುಂದಿನ ಮಾರ್ಚ್ 2025ರ ತನಕ ಚಳಿಗಾಲ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಮುಂದಿನ 7 ದಿನಗಳಲ್ಲಿ ಕನಿಷ್ಠ ಉಷ್ಣಾಂಶವು ಸುಮಾರು 16 ರಿಂದ 18 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಮುಂಜಾನೆ 8 ಗಂಟೆಯಾದ್ರೂ ಸೂರ್ಯನ ದರ್ಶನ ಆಗ್ತಿಲ್ಲ. ಥಂಡಿ ಗಾಳಿಯಲ್ಲೇ ಸಿಟಿ ಮಂದಿ ವಾಕಿಂಗ್, ಜಾಗಿಂಗ್ ಮಾಡ್ತಿದ್ದಾರೆ. ಸ್ವೆಟರ್, ಸ್ಕಾರ್ಫ್, ಮಫ್ಲರ್, ಜರ್ಕಿನ್ ಮೊರೆ ಹೋಗ್ತಿದ್ದಾರೆ. ಇನ್ನು ಶೀತಗಾಳಿಯಿಂದ ಜ್ವರ, ಕೆಮ್ಮು, ಶೀತ ಹೆಚ್ಚುವ ಸಾಧ್ಯತೆ ಇದ್ದು ಬಿಸಿ ಆಹಾರ, ಬಿಸಿ ನೀರು ಸೇವನೆ ಮಾಡಿದ್ರೆ ಒಳ್ಳೆಯದು. ಮುಂಜಾನೆ 8 ಗಂಟೆಯವರೆಗೆ ಶೀತ ವಾತಾವರಣ ಇರುವುದರಿಂದ ಕೆಲವರಿಗೆ ಕೆಮ್ಮು, ನೆಗಡಿ, ಉಸಿರಾಟ ಸಮಸ್ಯೆ ಇರುವವರು, ಎಲುಬು ಕೀಲು ನೋವಿನಿಂದ ಬಳಲುವವರು ಆದಷ್ಟು ಬೆಚ್ಚಗಿರುವುದು ಒಳ್ಳೆಯದು. ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ, ಬಿಸಿ ಹಾಗೂ ತಾಜಾ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಈ ಚಳಿಗಾಲವನ್ನು ಆದಷ್ಟು ಕಡಿಮೆ ಮಾಡಬಹುದು. ಬೆಳಗ್ಗೆ ಆದ್ರೆ ಕೂಲ್ ವೆದರ್, ಮಧ್ಯಾಹ್ನ ಆದ್ರೆ ಬಿಸಿಲು, ಸಂಜೆ ಆದ್ರೆ ಮತ್ತೆ ಚುಮು ಚುಮು ಚಳಿ. ನವೆಂಬರ್ನಲ್ಲೇ ಹೀಗಾದ್ರೆ ಡಿಸೆಂಬರ್ ಜನವರಿಯಲ್ಲಿ ಹೇಗಪ್ಪ ಅಂತಿದ್ದಾರೆ ಜನ. ವಿನಾಯಕ್ ಗುರವ್, TV9 ಬೆಂಗಳೂರು.